ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಈ ಬಾಟಲನ್ನು ಯಾಕೆ ಕಟ್ ಮಾಡ್ತಿದ್ದೀನಿ, ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಟೆಂಪ್ರೇಚರ್ಗೆ, ಇವತ್ತಿನ ಬಿಸಿಲಿಗೆ ನಮಗೆ ಕೂರಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಎನ್ವೈರ್ಮೆಂಟಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಭಾಳಷ್ಟು ತೊಂದರೆ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ಕೈಲಿ ಆದಂಥ ಸಹಾಯನ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಇಲ್ಲೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಸೊ ಏನಪ್ಪ ಅಂದರೆ, ನನ್ನ ಶಾಪ್ ಮುಂದೆಗಡೆನೆ ಒಂದು ಕಂಬ ಇದೆ. ಕಂಬದ ತುದಿನಲ್ಲಿ ಒಂದು ಪಕ್ಷಿ ತನ್ನ ಗೂಡನ್ನು ಕಟ್ಕೊಂಡು ತನ್ನ ಮರಿಗಳನ್ನು ಅದರಲ್ಲಿ ಇಟ್ಟಿದೆ. ಸೊ ಅದಕ್ಕೆ ನನ್ಗನ್ಸಿತ್ತು, ಇದಕ್ಕೆ ನೀರು ತಂದು ಕೊಡೋದು ಅಂದರೆ ಮರಿಗಳಿಗೆ ನೀರನ್ನ ತರೋದಾಗಿರಲಿ, ಅದಕ್ಕೂ ನೀರು ಕುಡಿಯೋಕ್ಕಾಗಿರಲಿ ಸೊ ತೊಂದರೆ ಆಗ್ತಿರ್ಬೋದು ಅಂತ. ಸೊ ಅದಕ್ಕೆ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿಕೊಂಡು ಇದರಲ್ಲಿ ನೀರನ್ನ ಕಟ್ಟಿಯಲ್ಲಿ ಇಡೋಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನೋಡಿ, ಲಾಸ್ಟಲ್ಲಿ ನಿಮಗೆ ಆ ಗೂಡನ್ನು ತೋರಿಸ್ತೀನಿ. ಸೊ ಮರಿಗಳನ್ನೂ ತೋರಿಸ್ತೀನಿ, ಯಾವ ಥರ ಅದು ಅಲ್ಲಿ ಮರಿ ಹಾಕಿದೆ, ಯಾವ ಥರ ಗೂಡು ಕಟ್ಕೊಂಡಿದೆ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿರಿ. ಸೊ ನೋಡ್ತಾ ಇದ್ರಲ್ಲ, ಇದೇ ಆ ಗೂಡು ನೋಡಿ, ಝೂಮ್ ಆಗ್ತೀನಿ. ಸೊ ಇದೇ ಗೂಡು, ಇದೇ ಗೂಡಲ್ಲಿ ಮರಿಗಳಿದೆ. ನೆಕ್ಸ್ಟ್ ಮರಿಗಳನ್ನೂ ತೋರಿಸ್ತೀನಿ. ಸೊ ನೀವು ಕೂಡ ಇದೇ ಥರ ಫ್ರೆಂಡ್ಸ್, ನಿಮ್ಮ ಮನೆ ಮೇಲಾಗಿರ್ಬೋದು, ಟೆರೆಕ್ಸ್ ಮೇಲಾಗಿರ್ಬೋದು, ಈ ಥರ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ನೀರನ್ನು ಇಟ್ಟರೆ ಅವು ಬಂದು ವಿಶ್ರಾಂತಿ ತಗೊಂಡು ನೀರನ್ನು ಕುಡಿದು ಸ್ವಲ್ಪ ಆರಾಮಾಗ್ತವೆ. ಸೊ ನಮಗಾದ್ರೂ ನೀರು ಎಲ್ಲ ತೊಗೊಳಕ್ಕೆ ವ್ಯವಸ್ಥೆ ಇರುತ್ತೆ, ಸೊ ಪಕ್ಷಿಗಳಿಗೆ ಇರಲ್ವಲ್ಲ. ಸೊ ಅದಕ್ಕೆ ಈ ಥರ ಒಂದು ಸಣ್ಣ ಪ್ರಯತ್ನ. ನೋಡಿ, ಪಕ್ಷಿಗಳನ್ನು ನೋಡಿದ್ರಲ್ಲ, ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್. ಸೊ ಫ್ರೆಂಡ್ಸ್, ಇದರಲ್ಲಿ ನೋಡ್ತಾ ಇರ್ಬೋದು, ಅದರ ತಾಯಿ ಬಂದಿದೆ. ಸೊ ಇದು ಯಾವಾಗಲೂ ಇಲ್ಲೇ ಇರಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊತ್ತಿರುತ್ತೆ ಮತ್ತೆ ಹೋಗ್ಬಿಡುತ್ತೆ. ಸೊ ನೋಡ್ತಾ ಇರಿ, ಇದರಲ್ಲಿ ಸೊ ಬಂದಿದೆ. ಸೊ ನೋಡಿ, ಹೋಗ್ಬಿಡ್ತು.